ಸ್ಫೋಟಕವನ್ನು ನೀರಿಗೆ ಎಸೆದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಡ್ರೋನ್ ಪ್ರತಾಪ್ ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರಿಂದ ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಈಗ ಆ ಒಂದು ಸ್ಥಳದಲ್ಲಿ ಇದ್ದೀವಿ. ಆ ಒಂದು ಸ್ಥಳ ಏನು ಅಂತ ಹೇಳಿದ್ರೆ ಈ ಒಂದು ಸ್ಫೋಟಕವನ್ನು ಎಸೆದಂಥ ಪ್ರಕರಣಕ್ಕೆ ಏನು ಸಂಬಂಧಿಸಿದಂಥ ಸ್ಥಳ ಆಗಿರುವಂಥದ್ದು ಇದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಇಟಿಕಲೋಟಿ ಗ್ರಾಮದ ಬಳಿ ಬರುವಂಥ ಕೃಷಿ ಹೊಂಡ ಅಂತ ಹೇಳ್ಬೋದು. ಇದೇ ಒಂದು ಕೃಷಿ ಹೊಂಡಕ್ಕೆ ಇತ್ತೀಚೆಗೆ ಅಂದರೆ ಒಂದು ಕಳೆದ 15 ದಿನಗಳ ಹಿಂದೆ ಸ್ಫೋಟಕವನ್ನು ಬಳಸಿ ನೀರಿಗೆ ಎಸೆದಂಥ ಪ್ರಯೋಗ ಕೂಡ ಮಾಡಿದ್ದ. ಈ ಪ್ರಯೋಗ ಮಾಡಿದಂಥ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿ ಕೂಡ ಬಿಟ್ಟಿದ್ದ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಯಾಕಂದರೆ ಯಾವುದೋ ಒಂದು ಕೆಮಿಕಲನ್ನು ಬಳಸಿ ಏನದನ್ನು ಹುಂಡೆಗಳನ್ನು ಮಾಡಿ ಅದನ್ನು ನೀರಿಗೆ ಎಸೆದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಒಂದು ಸ್ಫೋಟ ಕೂಡ ಆಗಿರುವಂಥದ್ದು, ನೀರಿನ ಒಳಗಡೆಯಿಂದ ಒಂದು ಬ್ಲಾಸ್ಟ್ ಕೂಡ ಆಗಿರುವಂಥದ್ದು ಕೂಡ ದೃಶ್ಯ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಇದರಿಂದ ಸಾಕಷ್ಟು ಸ್ಥಳೀಯರಾಗಿರ್ಬೋದು ಮತ್ತು ಹೊರಗಡೆ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರ ಜೊತೆಗೆ ಏನು ಭಯಾನಕ ಒಂದು ದೃಶ್ಯ ಕೂಡ ಕಂಡು ಬಂದಿತ್ತು. ನೀರಿನಿಂದ ಇಷ್ಟೊಂದು ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗುತ್ತೆ ಅಂದರೆ ಏನರ್ಥ ಅನ್ನೋದು ಕೂಡ ಸಾಕಷ್ಟು ಏನು ಚರ್ಚೆ ಕೂಡ ಆಯಿತು. ಇದರಿಂದ ಏನು ಅವರ ವಿರುದ್ಧ ಸಾಕಷ್ಟು ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಸದ್ಯ ಆತನನ್ನು ಏನು ಪೊಲೀಸರು ಈಗಾಗಲೇ ಏನು ತಡರಾತ್ರಿ ಅರೆಸ್ಟ್ ಮಾಡಿ ಕರೆಸಿ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈ ಕೃಷಿ ಹೊಂಡದ ಬಳಿ ಈಗ ಇತ್ತೀಚೆಗೆ ಬಳಸಿದಂಥ ಒಂದು ಏನು ಕೆಮಿಕಲ್ ಸಾಮಗ್ರಿಗಳ ಡಬ್ಬಿಗಳೇನಿದ್ದಾವೆ ಆ ಒಂದು ದೃಶ್ಯ ಕೂಡ ನಾವು ನೋಡ್ಬೋದಾಗಿದೆ. ಆತ ತಂದು ಅಲ್ಲಿಂದ ಏನದನ್ನು ಸಿಂಪಡಿಸಿ ಪ್ಯಾಕ್ ಮಾಡಿ ಉಂಡೆಗಳ ರೀತಿ ಪ್ಯಾಕ್ ಮಾಡಿ ಒಂದು ನೀರಿಗೆ ಎಸುತ್ತಾನೆ. ಅದು ಆ ಒಳಗಡೆಯಿಂದ ಏನು ವಿತಿನ್ ಒಂದು 2 ಮಿನಿಟ್ಸಲ್ಲಿ ಆ ಬುಗ್ಗೆಗಳ ರೀತಿ ಬಂದು ಅದನ್ನು ನೀರಿನಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದು ಈ ಕೃಷಿ ಹೊಂಡ ಈ ಒಂದು ಜಿತೇಂದ್ರ ಕುಮಾರ್ ಜೈನಿಗೆ ಸೇರಿದ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಇರುವಂಥದ್ದು. ಆತನೂ ಕೂಡ ಈಗ ಆರೋಪಿಯಾಗಿರುವಂಥದ್ದು. ಅಂದರೆ ಈ ಒಂದು ಓನರ್ ಏನಿದ್ದಾರೆ ಲ್ಯಾಂಡ್ ಓನರು ಸರಿಸುಮಾರು 40 ಎಕರೆ ಲ್ಯಾಂಡ್ ಕೂಡ ಇರುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು. ನಾನು ನೋಡ್ಬೋದಾಗಿದೆ ಒಳಗಡೆ ಸಾಕಷ್ಟು ಒಂದು ಇದು ರಾಯರ ಬೃಂದಾವನ ಫಾರ್ಮ್ ಹೌಸ್ ಹೆಸರಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಇರುವಂಥದ್ದು. ಒಳಗಡೆ ಸಣ್ಣ ಪುಟ್ಟ ಒಂದು ಸಣ್ಣ ಒಂದು ಏನು ಕಾಟೇಜುಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿಂದ ಸಾಕಷ್ಟು ಜನರಿಗೆ ಬಂದು ಹೋಗ್ತಾ ಇರೋದು ಕೂಡ ಈಗಾಗಲೇ ಮಾಹಿತಿ ಇದೆ. ಸದ್ಯ ಇದು ಜಿತೇಂದ್ರ ಕುಮಾರ್ ಜೈನ್ರವರಿಗೆ ಇವರು ಕೂಡ ಬೆಂಗಳೂರು ಮೂಲದವರು ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಈ ಒಂದು ಕೃಷಿ ಹೊಂಡ ಏನು ಇದಕ್ಕೆ ಫಾರ್ಮ್ ಹೌಸ್ಗೆ ಸರಬರಾಜುವಂಥ ನೀರು ಅಂತಲೇ ಹೇಳ್ಬೋದು. ಈ ಅಕ್ಕಪಕ್ಕ ಗ್ರಾಮಗಳಲ್ಲೂ ಕೂಡ ಈ ಗ್ರಾಮಸ್ಥರು ಕೂಡ ಈ ಒಂದು ಓಡಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಕೃಷಿ ಹೊಂಡದಲ್ಲಿ ಏನು ಡ್ರೋನ್ ಪ್ರತಾಪ್ ಏಕಾಏಕಿ ಒಂದು 15 ದಿನಗಳಿಂದ ಬಂದು ಈ ಒಂದು ಕೆಮಿಕಲನ್ನು ಬಳಸಿ ಅದನ್ನು ನೀರಿಗೆ ಎಸೆದು ಈ ಸ್ಫೋಟಕ ಕೂಡ ಮಾಡಿರುವಂಥದ್ದು. ಈ ಸ್ಫೋಟ ಏನು ಯಾವಾಗ ಇದೆಲ್ಲ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಅದು ಸಾಕಷ್ಟು ವ್ಯಾಪಕ ವಿರೋಧ ಆಗಿತ್ತು. ಸದ್ಯ ಮಿಡಿಗೇಶಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತಡರಾತ್ರಿ ಆತನನ್ನು ಏನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಮಾಜರು ಕೂಡ ಇಲ್ಲಿ ಕರ್ಕೊಂಡ್ಬಂದು ಯಾವ ರೀತಿ ಅವರು ಈ ಕೆಮಿಕಲನ್ನು ಬಳಸಿ ನೀರಿಗೆ ಎಸೆದು ಯಾವ ರೀತಿ ಸ್ಫೋಟ ಆಯಿತು ಅನ್ನೋದು ಕೂಡ ಆತನಿಂದ ಮಾಹಿತಿ ಪಡಿತಾ ಇದ್ದಾರೆ ಅಂತ ಹೇಳೋದು. ಒಟ್ಟು ಸಾಕಷ್ಟು ಏನು ವ್ಯಾಪಕವಾದಂಥ ವಿರೋಧ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಸ್ಫೋಟಗಳನ್ನು ಬಳಸಿ ಏಕಾಏಕಿ ಅನುಮತಿ ಇಲ್ಲದೇ ಏನು ದೊಡ್ಡ ಮಟ್ಟಿಗೆ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದು ಕೂಡ ಏನು ಡ್ರೋನ್ ಪ್ರತಾಪ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಮಿಡಿಗೇಶಿ ಪೊಲೀಸರು ಏನು ಆತ ಮತ್ತು ಆತನ ಅಂದರೆ ಅವ್ರ ಜೊತೆಲಿದ್ದಂಥ ಏನು ಟೆಕ್ನಿಷಿಯನ್ ಮೇಲೆ ಈಗಾಗಲೇ FIR ಕೂಡ ಮಾಡಿದರೆ ಮತ್ತು ಲ್ಯಾಂಡ್ ಓನರ್ ಮೇಲೂ ಕೂಡ FIR ಕೂಡ ಮಾಡಿ ಪ್ರಕರಣ ದಾಖಲಿಸ್ಕೊಂಡು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ TV9 ತುಮಕೂರು.